ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀಟ್ ಯುಜಿ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪದ ಮೇಲೆ ಪರೀಕ್ಷೆಯನ್ನ ರದ್ದುಗೊಳಿಸಿದೆ ಪರೀಕ್ಷಾ ಸಂಸ್ಥೆ. ಮೇ 3ರಂದು ನಡೆದಂತ ನೀಟ್ ಯುಜಿ 2026ರ ಪರೀಕ್ಷೆ ಈಗ ರದ್ದುಗೊಂಡಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಹಿನ್ನೆಲೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಆರೋಪದ ಬೆನ್ನಲ್ಲೇ ಆದೇಶಿಸಿರುವಂತದ್ದು NTA ಈಗ ತನಿಖೆ ನಡೆಸಬೇಕು ಅಂತ ಹೇಳಿ ಈ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತ ಆರೋಪದ ಮೇಲೆ ನೀಟ್ UGC ಪರೀಕ್ಷೆಯನ್ನ ಈಗ ಪರೀಕ್ಷಾ ಸಂಸ್ಥೆ ರದ್ದುಗೊಳಿಸಿರುವಂತದ್ದು. ಮೇ 3ನೇ ತಾರೀಕು ನೀಟ್ UG 2026 ಪರೀಕ್ಷೆ ನಡೆದಿತ್ತು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಿಂದ ಈ ಕುರಿತು ಆದೇಶವನ್ನ ಹೊರಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು. ಆರೋಪದ ಬೆನ್ನಲ್ಲೇ ತನಿಖೆಗೆ NTA ಈಗ ಆದೇಶವನ್ನ ಹೊರಡಿಸಿರುವಂತದ್ದು. ಇಂಥದ್ದೊಂದು ಆರೋಪ ಬಂದ ನಂತರ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಮೇ 3ರಂದು ನಡೆದಂತ ನೀಟ್ ಪರೀಕ್ಷೆ ಈಗ ರದ್ದಾಗಿರುವಂತದ್ದು. ರಾಜಸ್ಥಾನ ಟು ಕೇರಳ ಲಿಂಕ್ ಇದೆ ಅನ್ನುವಂತ ಮಾಹಿತಿ ಬಂದಿದೆ. SBI ತನಿಖೆಗೆ ಈಗ ಆದೇಶವನ್ನ ನೀಡಲಾಗಿರುವಂತದ್ದು. 551 ನಗರಗಳಲ್ಲಿ ನಡೆಸಲಾಗಿದ್ದಂತ ನೀಟ್ ಪರೀಕ್ಷೆ 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಶೀಘ್ರದಲ್ಲೇ ಹೊಸ ದಿನಾಂಕ ಪ್ರಕಟಿಸಲಿದೆ NTA. ಮೇ 3ರಂದು ನೀಟ್ ಪರೀಕ್ಷೆ ಏನು ನಡೆದಿತ್ತು ಅದು ಈಗ ರದ್ದಾಗಿರುವಂತದ್ದು. ರಾಜಸ್ಥಾನದಿಂದ ಕೇರಳಗೆ ಲಿಂಕ್ ಇರುವಂತಹ ಕಾರಣ SBI ತನಿಖೆಗೆ ಆದೇಶವನ್ನ ನೀಡಲಾಗಿದೆ. 551 ನಗರಗಳಲ್ಲಿ ನೀಟ್ ಪರೀಕ್ಷೆಯನ್ನ ನಡೆಸಲಾಗಿತ್ತು. 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಆದರೆ ಶೀಘ್ರದಲ್ಲೇ ಹೊಸ ದಿನಾಂಕವನ್ನ ಪ್ರಕಟಿಸಿ ಮರುಪರೀಕ್ಷೆ ಮಾಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ನೀಟ್ UG 2026 ಈಗ ರದ್ದಾಗಿರುವಂತದ್ದು. ಇದಕ್ಕಾಗಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ದೆಹಲಿಯಲ್ಲಿ ಸಿಡಿದ NSUI ಪ್ರತಿಭಟನೆ. ಈಗ ಕೇಂದ್ರದ ವಿರುದ್ಧ NSUIನ ಕಾರ್ಯಕರ್ತರು ಕಿಡಿಕಾರಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ನೀಟ್ ಅಕ್ರಮದ ವಿರುದ್ಧ ಆಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. 2026ರ ನೀಟ್ UG ರದ್ದಾದ ಬೆನ್ನಲ್ಲೇ ಈ ರೀತಿಯಾಗಿ ಪ್ರತಿಭಟನೆ ನಡೆದಿದೆ. मैं आप लोगों से और यहाँ पर 12% इस तरीके से यहाँ पर धरना प्रदर्शन नहीं कर सकते. आप अपने आप को विश्वास कर लें, आपके खिलाफ कानूनी कार्रवाई की जाएगी. मैं आप लोगों से और यहाँ पर 12% इस तरीके से यहाँ पर धरना प्रदर्शन नहीं कर सकते. पूरे देश के विद्यार्थी जो हैं सड़कों पे हैं, नीट के विद्यार्थी सड़कों पे हैं। वो मांग कर रहे हैं कि सरकार कहां है, सरकार कहां है। आज जिन लोगों ने पूरी मेहनत और ईमानदारी से नीट के पेपर की तैयारी की, आज उनके भविष्य को 5-5 हजार 10-10 हजार में जो है व्हाट्सएप पे और टेलीग्राम ग्रुप में जो है बेचा गया है। मैं सरकार से मांग करता हूं कि सरकार जो दोषी हैं उनके खिलाफ कठोर से कठोर कार्रवाई करे और जो भी इसमें शामिल है उनको कड़ी सजा मिले। इस तरीके से अगर पेपर लीक होते रहेंगे, मोदी सरकार और NTA पेपर कराने में कामयाब नहीं है। सरकार की कार्यशैली पर यह बड़ा सवाल है और हम लोगों को ये अंदेशा भी है कि इसमें सरकार और प्रशासन के कुछ लोग मिले हुए हैं और उनकी मिली भगत से जो है ये पेपर लीक हुआ है। आप देखिए कि 21 तारीख को मतलब 1-2 दिन पहले ही पेपर जो है लोगों के व्हाट्सएप ग्रुप पे आ गया। 600 नंबर का पेपर हूबहू आज टेलीग्राम और व्हाट्सएप के ग्रुप में घूम रहा था। सरकार क्या कर रही थी, एजेंसियां क्या कर रही थी। इस तरीके से यहाँ पर धरना प्रदर्शन नहीं कर सकते. आप अपने आप को विश्वास कर लें, आपके खिलाफ कानूनी कार्रवाई की जाएगी. मैं आप लोगों से
इस तरीके से यहाँ पर धरना प्रदर्शन नहीं कर सकते। आप अपने आप को विश्वास कर लें, अन्यथा आपके खिलाफ कानूनी कार्रवाई की जाएगी। भाई आप लोगों से और यहाँ पर 12 इस तरीके से यहाँ पर धरना प्रदर्शन नहीं कर सकते। ನೀಟ್ ಯುಜಿ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದ ನಂತರ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಪರೀಕ್ಷಾ ಸಂಸ್ಥೆ ಏನೊಂದು ಆದೇಶವನ್ನ ಹೊರಡಿಸಿದೆ. ಮೇ 3ನೇ ತಾರೀಕು ನಡೆದಂತ ನೀಟ್ ಪರೀಕ್ಷೆ ರದ್ದಾಗಬೇಕು ಅಂತ ಹೇಳಿ ಏನು ಆದೇಶ ಬಂದಿದೆ. ಅದರ ಬೆನ್ನಲ್ಲೇ ಈಗ NSUIನ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಬೀದಿಗಿಳಿದು ಇದರ ಬಗ್ಗೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಈಗ ಆಕಾಂಕ್ಷಿಗಳು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿಯೇ ತನಿಖೆ ನಡಿಬೇಕು ಅಂತ ಹೇಳಿ ಇವರು ಒತ್ತಾಯ ಮಾಡ್ತಿದ್ದಾರೆ. ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ನ ಮೇಲ್ವಿಚಾರಣೆಯಲ್ಲಿಯೇ ಈ ತನಿಖೆ ನಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿರುವಂತದ್ದು. ನೀಟ್ ಅಕ್ರಮದ ವಿರುದ್ಧ ಈಗ ಆಕಾಂಕ್ಷಿಗಳು ಬೀದಿಗೆ ಇಳಿದು ಇಂಥ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಈಗ ನೀಟ್ ಯುಜಿ ಪರೀಕ್ಷೆ ರದ್ದಾಗಿರುವ ಕಾರಣ ಇಲ್ಲಿ ಆಕಾಂಕ್ಷಿಗಳೆಲ್ಲರೂ ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಏನು ಅವರು ಒಂದಿಷ್ಟು ಬೇಡಿಕೆಗಳನ್ನ ಇಡ್ತಾ ಇರುವಂತದ್ದು, ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲೇ ಈ ಒಂದು ತನಿಖೆ ನಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ ಸುನೀತಿ, ಇದು ಅತಿ ದೊಡ್ಡ ಒಂದು ಏನಂತಂದ್ರೆ ಶಾಕಿಂಗ್ ನ್ಯೂಸ್. ಏನಂತಂದ್ರೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳನ್ನ ಮತ್ತೆ ಹುಟ್ಟಾಕತ್ತೆ. ಯಾಕಂದ್ರೆ ನೀಟ್ ಒಂದು ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಎಕ್ಸಾಮಿನೇಷನ್. ಇದರಲ್ಲಿ ಕೂಡ 22 ಲಕ್ಷ ಜನ ನೀಟ್ ಎಕ್ಸಾಮ್ ನ ಬರೆದಿರ್ತಾರೆ. ಮೇ 3ನೇ ತಾರೀಕು ಎಕ್ಸಾಮ್ ಆಗಿತ್ತು. ಇಡೀ ದೇಶಾದ್ಯಂತ ಒಂದೇ ಬಾರಿಗೆ ಆಗುವಂತ ಎಕ್ಸಾಮ್ ಇದು, ದೇಶ ಮಟ್ಟದಲ್ಲಿ ಆಗುವಂತ ಎಕ್ಸಾಮ್. ಸೊ ಹಾಗಾಗಿ 22 ಲಕ್ಷ ವಿದ್ಯಾರ್ಥಿಗಳು, ಪೋಷಕರು, ಅವರ ಪೋಷಕರು ಎಲ್ಲರೂ ಕೂಡ ಶಾಕ್ ನಲ್ಲಿದ್ದಾರೆ. ಯಾಕಂದ್ರೆ ಈಗ ಏನಾಗಿದೆ ಅಂತಂದ್ರೆ ಹಲವು ಕಡೆ ಈ ಒಂದು ಪೇಪರ್ ಲೀಕ್ ನ ಒಂದು ಆರೋಪಗಳು ಕೇಳಿ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಒಂದು ಇನ್ವೆಸ್ಟಿಗೇಷನ್ ಡೆಲ್ಲಿನ ಪೊಲೀಸ್ನವರು ಕೂಡ 4 ಜನರನ್ನ, ಒಬ್ರು ಡಾಕ್ಟರ್ ಸೇರಿದಂತೆ 4 ಜನರ ಆರೋಪಿಗಳನ್ನ ಹಿಡಿದ್ರು. ಮತ್ತೆ ರಾಜಸ್ಥಾನದಲ್ಲಿ ಕೂಡ ಒಂದಷ್ಟು ಈ ತರದೊಂದು ಮಾಫಿಯಾ ಒಂದು ರ್ಯಾಕೆಟ್ ಏನಿತ್ತು ಬರ್ಸ್ಟ್ ಆಗಿರುವಂತದ್ದು. ಜೊತೆನಲ್ಲಿ ಬಿಹಾರದಲ್ಲೂ ಕೂಡ ಈ ತರದ ಒಂದು ಪ್ರಕರಣ, ಅಂದ್ರೆ ಇದು ಲೀಕ್ ಆಗಿದೆ ಪೇಪರ್ ಅನ್ನುವಂತ ಹಲವು ಪ್ರಕರಣಗಳು ಗಮನಕ್ಕೆ ಬಂದಿದ್ದು. ಮುಖ್ಯವಾಗಿ ಈಗ NTA ನ್ಯಾಷನಲ್ ಟೆಸ್ಟ್ ಅಕಾಡೆಮಿ ಏನಿದೆ, ಈ ಒಂದು ಅಕಾಡೆಮಿ ಹೇಳುವ ಪ್ರಕಾರ ಈ ಒಂದು ಎಕ್ಸಾಮಿನೇಷನ್ ನ ಗುಣಮಟ್ಟ ಮತ್ತೆ ಕ್ವಾಲಿಟಿ ಮೇಲೆ ಈ ರೀತಿಯಾದಂತಹ ಆರೋಪಗಳಾಗ್ಲಿ, ಈ ಪ್ರಕರಣಗಳಾಗ್ಲಿ ಬಹಳ ಗಂಭೀರ ಎಫೆಕ್ಟ್ ಆಗಿರುವಂತದ್ದು. ಅದರಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಒಂದು ಮಾಹಿತಿ ಪ್ರಕಾರ, ಅಂದ್ರೆ ಪೊಲೀಸ್ನವರು ಏನು ಈ ಕಿಂಗ್ ಪಿನ್ ಗಳನ್ನ ಹಿಡಿದಿದ್ದಾರೆ, ಅವರ ಒಂದು ಮಾಹಿತಿಗೆ ಅನುಸಾರವಾಗಿ ಗೆಸ್ ಕ್ವಶನ್ಸ್, ಅಂದ್ರೆ ಈಗ ಏನು 3ನೇ ತಾರೀಕು ಎಕ್ಸಾಮ್ ಬರೆದ್ರಲ್ಲ, ಆ ಎಕ್ಸಾಮ್ ನಲ್ಲಿ ಸರಿಸುಮಾರು ಹಲವು ಪ್ರಶ್ನೆಗಳು ಈ ಗೆಸ್ ಕ್ವಶನ್ ಪೇಪರ್ ಏನು ಇವರು ದುಡ್ಡಿಗೆ ಮಾಡ್ಕೊಂಡಿದ್ದಾರೆ. ಅಂದ್ರೆ 30 ರಿಂದ 35 ಲಕ್ಷ ಇದು 100% ಇದೇ ಕ್ವಶನ್ಸ್ ಬರುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಇದೊಂದು ಪೇಪರ್ ನ ರೆಡಿ ಮಾಡಿ ಮಾರಿದ್ದಾರೆ. ಅಂದ್ರೆ ಲೀಕ್ ಆಗಿದೆಯಾ ಅಥವಾ ಗೆಸ್ ಮೇಲೆ ಕೊಟ್ಟಿದ್ದಾರಾ ಅನ್ನುವಂತ ವಿಚಾರದಲ್ಲಿ ಈಗಲೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತದ್ದು. ಆದ್ರೆ ಏನಂತಂದ್ರೆ ಯಾವ ಲೀಕ್ ಆಗಿದೆ, ಅಂದ್ರೆ ಈ ಪೇಪರ್ ಲೀಕ್ ನ ಹಗರಣ ಆಚೆ ಬಂತಲ್ಲ, ಹಾಗಾಗಿ ಆ ಪೇಪರ್ ಮತ್ತೆ 3ನೇ ತಾರೀಕು ನಡೆದ ಪೇಪರ್ ಎರಡನ್ನೂ ಕೂಡ ಟ್ಯಾಲಿ ಮಾಡೋ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು, ಅಂದ್ರೆ 120 ಮಾರ್ಕ್ಸ್ಗಿಂತಲೂ ಅಧಿಕ ಪ್ರಶ್ನೆಗಳು ಏನಿದೆ, ಆ ಪ್ರಶ್ನೆಗಳು ಇಲ್ಲಿ ಬಂದಿರುವಂತದ್ದು, ಅದೇ ಪ್ರಶ್ನೆಗಳು ಬಂದಿರುವಂತದ್ದು ನೋಡೋ ಸಂದರ್ಭದಲ್ಲಿ ಇಲ್ಲಿ ಲೀಕ್ ಆಗಿದೆಯಾ ಅನ್ನುವಂತ ಪ್ರಶ್ನೆಗಳು ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಈ ತನಿಖೆಯನ್ನ CBI ವಹಿಸಿರುವಂತದ್ದು. ಹಾಗಾಗಿ CBI ತನಿಖೆ ಈಗ ಆರಂಭ ಆಗ್ತದೆ. ಸರ್ಕಾರ ಇದಕ್ಕೆ ಒಪ್ಪಿಸಿದೆ. ಹಾಗಾಗಿ ಹಲವು ಕಡೆ ಏನು ಈ ಲೀಕ್ ಆಗಿರುವಂತ ಪ್ರಕರಣಗಳು ಹಲವು ರಾಜ್ಯಗಳಲ್ಲಿ ಕೇಳಿ ಬಂದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ NTA ಒಂದು ಡಿಸಿಷನ್ ನ ತೆಗೆದುಕೊಳ್ಳುತ್ತೆ. ಸರ್ಕಾರ ಕೂಡ ಒಂದು ಆದೇಶವನ್ನ ಮಾಡುತ್ತೆ, ಈ ಒಂದು ಎಕ್ಸಾಮಿನೇಷನ್ ನ ರೀಕಂಡಕ್ಟ್ ಮಾಡ್ಬೇಕು ಅಂತ ಹೇಳಿ. ಹೀಗಾಗಿ ಈ ರೀಕಂಡಕ್ಟ್ ಮಾಡಿದ್ರೆ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ, ಪೋಷಕರಿಗೆ ಮತ್ತೊಂದು ಅಟೆಂಪ್ಟ್ ಮಾಡ್ಬೇಕು, ಇಡೀ ಪರೀಕ್ಷಾ ಪ್ರಕ್ರಿಯೆ ಮತ್ತೆ ನಡೀಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕಡೆ ಲೀಕ್ ಆಗಿರೋದ್ರ ಬಗ್ಗೆ ಆಕ್ರೋಶ ಇದೆ, ಮತ್ತೊಂದು ಕಡೆ ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕು ಅನ್ನೋ ಆಕ್ರೋಶ ಇದೆ. ಸುನೀಲ್, ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. इस तरीके से यहाँ पर धरना प्रदर्शन नहीं कर सकते। आप अपने आप को विश्वास कर लें,